ನೀವೆಲ್ಲ ಅಧಿಕಾರಿಗಳಿದ್ದಾಗ ಹೆಂಗ್ ಬೇಕಂದ್ರಿ? ಇವನು ನನಗೆ ಮಾತಾಡ್ತಾನೆ, ಇವನಿಗೇನು ಕೋಡ್ ಮುಡಿಯವ? ಅಲ್ಲಪ್ಪ, ಇವನಿಗೇನು ಕೋಡ್ ಮುಡಿಯವ? ಒಡೆಕೇನು ರೈಟ್ಸ್ ಇದೆ? ಒಡೆಕೇನು ರೈಟ್ಸ್ ಇದೆ? ಅವನು ಏನೋ ಎಡಿಮುರಿ ಕಟ್ತಾನಂತ. ಯಾರು ಕಾಂಗ್ರೆಸ್ ಏಜೆಂಟ್ ಏನಪ್ಪ ಅವನು? ಮುಸ್ಲಿಂ ಮಾಡ್ಕೊಡಕ್ಕೆ ಇಲ್ಲ ಕೂಡ ಹೇಳಕ್ ಅಲ್ಲಪ್ಪ, ಇವನ ಹುಡ್ರನ್ ಬಿಡು ಅಂತೇಳಿ ನಾನೇ ಹೊಡೆದಂತ ನಂದಿರಿ ಹೇಳ್ತಾನೆ. ಮತ್ತೆ ಎಷ್ಟು ಮುಖ ಸೊಕ್ಕವನಿಗೆ? ಅಲ್ಲಪ್ಪ, ನನ್ನ ಹೇಳ್ತಾನ ಗ್ರಾಮೀಣ ಮಟ್ಟದಾಗ ಯಾರು ಕುಡಿತಾರೆ? ಯಾರೇನು ಕುಡಿತಾರೆ? ಹೌದು, ಮತ್ತೆ ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡೋದು ನನ್ನ ಡ್ಯೂಟಿ. ಮತ್ತೆ ನಾನು ರಕ್ಷಣೆ ಮಾಡಿದ್ರೆ ಯಾರು ಮಾಡ್ಬೇಕು ಅವ್ರನ್ನ? ಬಿಡಪ್ಪಿಸ್ತಾನೆ ಇಲ್ಲಪ್ಪ ಅವನು. ಹೆಂಗ ಅವ್ನು ಹೇಳಿದಾನೆ, ಅದಕ್ಕೆ ಅವನ ಮುಖಲ ತಾಕತ್ತಿದ್ರೆ ಅವ್ರನ್ನ ನನ್ನ ಎದುರೇ ಹೊಡೆದ ಕೋರ್ಟಿಗೆ ಪ್ರೊವೈಡ್ ಮಾಡ್ಬೇಕು. ಅದು ಕೋರ್ಟಿನ ತೀರ್ಮಾನ ಆಗಲಿ. ಒಡೆ ಕಾರ್ ರೈಟ್ಸ್ ಕೊಟ್ಟದ ಅವನಿಗೆ? ಅಲ್ಲ, ಒಡೆ ರೈಟ್ಸ್ ಬೂಟ್ ಗಾಲಿಯಲ್ಲೆಲ್ಲ ಓದಾನ. ಒಡೆ ರೈಟ್ಸ್ ಯಾರು ಕೊಟ್ಟಾರ? ಮಕ್ಕಳನ್ನ ಹೊಡೆಯಕ್ಕಾಗಲ್ಲ, ಮನೆ ಹುಟ್ಟಿಸಿದ ಮಕ್ಕಳನ್ನ ಹೊಡೆಯಕ್ಕಾಗಲ್ಲ. ಅದು ದಲಿತರು ಮೇಲೆ ಮತ್ತೆ ಅನ್ಯಾಯ ಅಲ್ಲ ಇದು? ಇವನು ಅಲ್ಲಪ್ಪ, ಕಾನೂನು ಏನೈತಿ? ಹೊಡಿ ಅಂತ ಹೇಳ್ತದ? ನೀನು ಒಬ್ಬ CPI ಇದೆಯಲ್ಲಪ್ಪ, ಕಾನೂನು ಹೊಡಿ ಅಂತ ಹೇಳ್ತದ? FIR ಆದ್ಮೇಲೆ ಯಾಕಪ್ಪ FIR ಆದ್ಮೇಲೆ ಮಧ್ಯಾಹ್ನ ಕೋರ್ಟಿಗೆ ಪ್ರೊವೈಡ್ ಮಾಡ್ಬೇಕಿತ್ತು? ಕೋರ್ಟಿಗೆ ಪ್ರೊವೈಡ್ ಮಾಡ್ಬೇಕಲ್ಲ. ಯಾಕೆ ಇಟ್ಕೊಂಡ್ ಇಷ್ಟ ಮಾಡಿ? ಯಾಕೆ ಇಟ್ಕೊಂಡ? ಇಲ್ಲ ಬಿಟ್ಟು ಕಳಿಸ್ಬೇಕಾಗಿತ್ತು ಅವಾಗ. ಇವ್ರು 5,000 ಕೊಟ್ಟಲ್ಲ ಮಾಮೂಲಿ. ವಿಚಾರ ಮಾಡಿದ್ರು. ಇಲ್ಲಪ್ಪ, ನಾವು ಅವ್ನು ಸಸ್ಪೆಂಡ್ ಆಗೋರಿಗೆ ಸಸ್ಪೆಂಡ್ ಆಗ್ಬೇಕು. ನಾನು ಈ ಕ್ಷಣದಿಂದ ಒಂದು ಲೋಟ ನೀರು ಕುಡಿಯಲ್ಲ. ಹಂಗ ಉಪವಾಸ ಸತ್ಯಾಗ್ರಹ ಅವನು ಧರಣಿ ಸಸ್ಪೆಂಡ್ ಆಗಬೇಕು. ಅವ್ನು ಸಸ್ಪೆಂಡ್ ಆಗಬೇಕು. ಈ ಕ್ಷಣದಿಂದ ನನ್ನ ಕಾರ್ಯಕರ್ತರಿಗೆ ಅನ್ಯಾಯ ಆಗಿದೆ. ನನ್ನ ಕಾರ್ಯಕರ್ತನ ಹೊಡೆದಿದ್ದಾರೆ, ನನ್ನ ಕಾರ್ಯಕರ್ತನ ಬೂಟಿಲಿ ಹೊಡೆದಿದ್ದಾರೆ. ಅದು ನನ್ನ ದಲಿತ ಕಾರ್ಯಕರ್ತ, ನನ್ನ ಪಕ್ಷದ ಕಾರ್ಯಕರ್ತರು. ಇವತ್ತು ಅವ್ರು ತಪ್ಪು ಮಾಡಿದ್ರೆ ನಾನು ಹೇಳ್ತಿದ್ದೆ ಅವ್ರಿಗೆ, ಹಂಗೆ ತಪ್ಪು ಮಾಡಬಾರ್ದು ಅಂತಂದೇಳಿ. ಇಡೀ ಕ್ಷೇತ್ರದ ಮಾಡಿದಂಥ ತಪ್ಪು ಅವ್ರೇನು ಮಾಡಿಲ್ಲ. ಎಲ್ಲರೂ ಲೂಟಿ ಹೊಡಿತಾರೆ. ಅವರು ಅದರಲ್ಲಿ ಒಂದು ಇದನ್ನ ಮಾಡಕ್ ಹೋಗಿದ್ದಾರೆ, ತಪ್ಪು ಮಾಡಿದ್ದಾರೆ. ಆದ್ರೆ ತಪ್ಪು ಮಾಡಿದ್ರೆ ಕೋರ್ಟ್ ಇದೆ, ಕಾನೂನು ಇದೆ. ಅದು ಮಾಡಿ ತಡಿಯಪ್ಪ, ಅದನ್ನ ಇದು ಮಾಡ್ತಾರೆ. ಕೋರ್ಟ್ ಇದೆ, ಅದೇನು ಪೆನಾಲ್ಟಿ ಆಗ್ತೈತೋ ಅವ್ರನ್ನ ಏನು ಒಳಗೆ ಆಗ್ತದೆ ಆಗಲಿ. ಆದರೆ ಒಡೆ ಕ್ಯಾಟ್ ರೈಟ್ಸ್ ಕೊಟ್ಟರು, ಬೂಟ್ ಗಾಲಿ ಓದಿದ್ದಾರೆ. ಆ ಅಧಿಕಾರಿ ಸಸ್ಪೆಂಡ್ ಆಗೋರಿಗೆ ಈ ಕ್ಷಣದಿಂದ ಒಂದು ಲೋಟ ನೀರು ಕುಡಿಯಲ್ಲ. ನಾನು ಇಲ್ಲೇ ಮಕ್ಕಂತೇನೆ. ಬೆಳಗ್ಗೆ ಎದ್ದು ಇಡೀ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ. ಅದು ಅವ್ನು ಸಸ್ಪೆಂಡ್ ಆಗೋವರೆಗೆ ಇಲ್ಲಿಂದ ಹೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನಿಲ್ಲ, ನಾನು ನನ್ನ ಪಕ್ಷದ ಕಚೇರಿಯಲ್ಲಿದ್ದೆ ನನ್ನ ಕಾರ್ಯಕರ್ತರ ಜೊತೆ. ನನ್ನ ಪಕ್ಷದ ಮುಖಂಡ ರಂಗೇರನ್ನು ನನ್ನ ಗಾಡಿ ಹಿಡಿದಿದ್ದಾರೆ. ನನ್ನ ಗಾಡಿ ಹಿಡಿದು ಈ ಥರ ಕರ್ಕೊಂಡು ಹೋಗಿದ್ದಾರೆ ಅಂತಂದರು. ನಾನು ಆಯಿತು ಬಿಡಪ್ಪ, ನಮ್ಮ ಗಾಡಿ ಹಿಡ್ಕೊಂಬಂದಿಲ್ಲ ಅಂತ ಹೇಳಿದ್ದೆ ನಾನು CPIಗೆ. CPI ಇದ್ದು ಸರ್ ನಾನು FIR ಆಗಿದೆ ಅಂತ. ಆಯ್ತು, FIR ಆಗಿದ್ರೆ ಮತ್ತೆ ಆಯ್ತು ಬಿಡು ಅಂತ ಸುಮ್ಮನೆ. ಮತ್ತು ನಮ್ಮ ಪಕ್ಷದ ಮುಖಂಡ ನಮ್ಮದು ಮೀಟಿಂಗ್ ಇತ್ತು, ಮುಗಿಸ್ಕೊಂಬಂದ್ವಿ. ಮುಗಿಸ್ಕೊಂಬಂದ ತಕ್ಷಣ ಹೇಳಿದ, ಅಣ್ಣ ನಮ್ಮ ಹುಡ್ರನ್ನ ಬರ್ತೆ ಹೊಡ್ಬಿಟ್ರೆ ನಮ್ಮ ತಮ್ಮರನ್ನ ಅಂತ. ಯಾರು ಹೊಡೆದಾರ ಅಂತ ಕೇಳಿದೆ. ಯಾಕಪ್ಪ? ಹೌದು ಸರ್ ನಾನು ಹೊಡೆನ, ತಪ್ಪು ಮಾಡಿದಾರೆ ಹೊಡೆನ. ಹೌದಪ್ಪ, ಹೊಡೆ ರೈಟ್ಸ್ ಏನಿದೆ? ಹಂಗಾರೆ ನೀನು ಹೊಡೆದಿ ಅಂತಂದರೆ ನಾಳೆ ನೀನು ನನ್ನ ಎದುರಿಗೆ ಹೊಡಿಬೇಕು, ಕೋರ್ಟಿಗೆ ಪ್ರೊವೈಡ್ ಮಾಡು. ಅವ್ರ ಬಾಯಿಂದನೇ ಕೋರ್ಟ್ನಲ್ಲಿ ನಿಲ್ಲಿಸಿ CPI ನನ್ನ ಈ ಥರ ಹೊಡೆದಾರ ಅಂತಂದೇಳಿ ಅವ್ರನ್ನ ಬಟ್ಟೆ ಬಿಚ್ಚಿ ತೋರಿಸ್ತೇನೆ ಅಂತಂದು ಹೇಳಿದೆ. ಸರ್ ನೀವು ಹಿಂಗಂದ್ರೆ ನಾನೇನು ಅವ್ನು ಎಡಿಮುರಿನ ಕಟ್ತೇನೆ ಅಂತ. ಆಯ್ತಪ್ಪ, ಕಟ್ಟಂಗಂದ್ರೆ ನಾನು ಎಲ್ಲಿದ್ದೀವಿ, ನಾನು ಅಲ್ಲೇ ಬರ್ತೇನೆ ಅಂತ. ನಾನು ಇದು ಸ್ಟೇಷನ್ ಹತ್ರ ಬಂದು ಈಗ ಧರಣಿ ಕುಂತಿದ್ದೇನೆ. ಅವ್ರಿಗೆ ನ್ಯಾಯ ಸಿಗೋವರೆಗೆ ನಾನು ಎದ್ದೋಗಲ್ಲ. ಈ ಭ್ರಷ್ಟ ಅಧಿಕಾರಿ ಈ ಕೂಡಲೇ ಸಸ್ಪೆಂಡ್ ಆಗಬೇಕು. ಅವ್ನು ಸಸ್ಪೆಂಡ್ ಮಾಡೋವರೆಗೂ ಕೂಡ ನಾನು ಇಲ್ಲಿ ಧರಣಿ ಕೊಡ್ತೇನೆ. ಈ ಕ್ಷಣದಿಂದ ಒಂದು ಲೋಟ ನೀರು ಸತಿಗೆ ಕೊಡಲ್ಲ, ನಾನು ಉಪವಾಸ ಸತ್ಯಾಗ್ರಹ ಕೊಡ್ತೇನೆ. ಅವ್ನು ಸಸ್ಪೆಂಡ್ ಆದಮೇಲೆ ನಾನು ಇಲ್ಲಿಂದ ಎದ್ದೋಗೋದು. ಈಗ ನಾವು ಕಾನೂನಾತ್ಮಕವಾಗಿ ಕಾನೂನು ಏನು ಹೇಳಿರ್ತೈತೆ, ಇವ್ರಿಗೆ ರೈಟ್ಸೇ ಇಲ್ಲ ಹೊಡೆಯೋಕ್ಕೆ. ಫಸ್ಟ್ ಒಂದು. ಎರಡನೇದು, ಇವರು ಮೈನ್ಸು ಅಧಿಕಾರಿ ಗಾಡಿ ಕಡ್ಕೊಂಬಂದು ಇಲ್ಲಿ ಬಿಟ್ಟು ಮೇಲೆ FIR ಮಾಡಿ ಅವ್ರನ್ನ ಒಳ ಕಡೆ ಕಳಿಸ್ಬೇಕು. ಇದು ಇವ್ರಿಗೆ ಇಷ್ಟೇ ರೈಟ್ಸ್ ಇರೋದು. ಪೊಲೀಸರಿಗೆ ಹೊಳಿದಂಡಿಗೆ ಹೋಗೋ ರೈಟ್ಸೇ ಇಲ್ಲ. ಏನೋ ನಡೆಬಿಟ್ಟದೆ, ಜಾತ್ರೆ ನಡೆದಿದೆ, ಪಾಪ ಇವ್ರು ಏನೋ ದುಡ್ಡು ಕೇಳಿದ್ದಾರೆ, ಕೊಟ್ಟಿಲ್ಲ. ಇವ್ರನ್ನ ಬೂಟ್ಗಾಲಲ್ಲಿ ಹೊಡೆದಿದ್ದಾರೆ. ಅದು ದಲಿತರು ಇವರು. ಆ ದಲಿತರು ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಮುಖಂಡರು. ಅವ್ರ ಅಣ್ಣ ನನ್ನ ಮುಖಂಡಿದ್ದಾನೆ. ಇವರು ನಾನು ಇಷ್ಟು ದಿವಸ ಏನೋ ಒಳಿದಂಡೆಯಲ್ಲಿ ಇರ್ತಕ್ಕಂಥವ್ರೆಲ್ಲ ನಾನು ಬಡವರು ಇರಲಿ, ಏನೋ ದುಡ್ಕೊಂಡು ತಿಂತಾರಂತಂದೇಳಿ ನಾನು ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ನನ್ನ ಕಾರ್ಯಕರ್ತನ ಇವತ್ತು ಬೂಟಲ್ಲಿ ಹೊಡೆದಾರಲ್ಲ,
ಇವತ್ತು ನಾನು ಇದು ಸುಮ್ಮನೆ ಇದ್ದರೆ ನನ್ನ ಕಾರ್ಯಕರ್ತ ನೋಡಿದಾನೆ, ನಾಳೆ ನನ್ನ ಮುಖಂಡರು ನೋಡ್ತಾನೆ ಅಂತ. ಇಂಥ ಭ್ರಷ್ಟಾಧಿಕಾರಿ ನನಗೆ ಅವನು ಹೇಳ್ತಾನೆ ನಾನು ಹೊಡೆನ ಅಂತಂದು ಹೇಳ್ತಾನೆ ಅಂದಾಗ, ಮತ್ತು ಇಂಥ ಭ್ರಷ್ಟಾಧಿಕಾರಿ ರಕ್ಷಣೆ ಕೊಡ್ತಕ್ಕಂಥ ಅಧಿಕಾರಿ ಪೊಲೀಸರು ಏನೋ ರಕ್ಷಣೆ ಕೊಡಬೇಕು. ಜನಪ್ರತಿನಿಧಿ ನನಗೆ ಒಬ್ಬ ಮಾಜಿ ಶಾಸಕನಿಗೆ ಗೌರವ ಕೊಡಲಂಥ ಅಧಿಕಾರಿ ಇಲ್ಲ ನನ್ನ ಕ್ಷೇತ್ರಕ್ಕೆ ಇರಬಾರ್ದು. ಇವತ್ತು ನನ್ನ ಅಧಿಕಾರ ಇರಲಿ ಬಿಡಲಿ, ನನಗೆ ಜನ ಓಟ್ ಹಾಕಿದ್ದಾರೆ, ನನಗೆ 65,000 ಜನ ಓಟ್ ಹಾಕಿದ್ದಾರೆ. ನನ್ನ ಅವ್ರನ್ನ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಇದೆ. ನನ್ನ ಕಾರ್ಯಕರ್ತರು ಈ ಸಾರ್ವಜನಿಕರು ಯಾರಿಗೆ ಅನ್ಯಾಯ ಆಗತ್ತೆ ಅಂತ ಧ್ವನಿ ಎತ್ತಕ್ಕಂಥ ಶಕ್ತಿ ನನಗೂ ಪ್ರಜಾಪ್ರಭುತ್ವ ಕೊಟ್ಟಿದೆ. ನನಗೆ ಜನ ಓಟ್ ಹಾಕಿದ್ದಾರೆ. ಇದು ಅನ್ಯಾಯ. ಈ ಅನ್ಯಾಯವನ್ನು ಖಂಡಿಸಿ ಅವನ ಅಧಿಕಾರಿ ಈ ಕೂಡಲೇ ಸಸ್ಪೆಂಡ್ ಆಗಬೇಕು. ಅವ್ನು ಸಸ್ಪೆಂಡ್ ಆಗೋವರೆಗೂ ಕೂಡ ಎದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಅಷ್ಟೇ ಈಗ ಬಂದಿದ್ದಾರೆ. ಬೆಳಗ್ಗೆ ಎದ್ದು ಮತ್ತೆ ನಾನು ಇಡೀ ಕ್ಷೇತ್ರ ಇದ್ದಂಥ ಕರೆ ಕೊಡ್ತೀನಿ, ಇಲ್ಲೇ ಪ್ರತಿಭಟನೆ ಕೂಡ್ತೀನಿ. ಅವ್ನು ಸಸ್ಪೆಂಡ್ ಆದಮೇಲೆ ನಾನು ಇಲ್ಲಿಂದ ಎದ್ದು ಹೋಗೋದು. ಸರ್, ಯಾವ ಅಧಿಕಾರಿ ಅವರ ಹೆಸರೇನು? ಕಾಡ್ದೇವ್ರ ಮಠ ರೀ, CPI ಗ್ರಾಮೀಣ. ನಾನು ಅವನಿಗೆ ಫೋನ್ ಯಾವಾಗ ಮಾಡಿದ್ರೆ ಗುರುಗಳೇ ಅಂತ ಕರಿತಿದ್ದೆ, ಅಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದೆ. ನಾನು ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೆ. ನಾನು ಇನ್ನೂ DSP ಸಾಹೇಬ್ರಿಗಾರ ಲೋಕೇಶ್ ಅಂತ ಕರಿತೀನಿ, ಇವ್ರಿಗೆ ಗುರುಗಳು ಅಂತ ಕರಿತಿದ್ದೆ, ನಮ್ಮ ಇವರು ಅಂತಂದೇಳಿ. ಇವ್ರು ನಮಗೆ ಮತ್ತು ಉಲ್ಟಾ ಸೀದಾ ಮಾತಾಡ್ತಾರೆ. ನಾನು ಹೊಡೆನ ಅಂತಂದು ಹೇಳ್ತಾನೆ. ಈಗ ನಮ್ಮಿದ್ರೆ ಹೊಡಿಬೇಕಲ್ಲ, ನಮ್ಮಿದ್ರೆ ಹೊಡಿಲಿ. ನನ್ನಿದ್ರಿಗೆ ನಾನು ಹೊಡೆನ ಸರ್, ಅವ್ನು ಹೊಡೆದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಹಾಕ್ತಾನೆ. ಈಗ ಅವ್ನು ಹೊಡಿಬೇಕು, ಜೈಲಿಗೆ ಹಾಕ್ಬೇಕು. ಅವನು ನಮ್ಮಿದ್ರಿಗೆ ಎಡೆಮುರಿ ಕಟ್ತಾನೆ ಅಂತ ಹೇಳಿದಾನೆ. ಅದು ಕಟ್ಟಲಿ. ಮತ್ತೆ ಹಾಗಾದ್ರೆ ಕಾನೂನಿಗೆ ಹೊಡೆಯಕ್ಕೆ ಕೇಳೈತಾ? ಅಂಬೇಡ್ಕರ್ ಸಂವಿಧಾನ ಏನು ಹೊಡೆಯಕ್ಕೆ ಕೇಳೈತೆ? ಅವ್ರಿಗೆ ದಲಿತರಿಗೆ ಏನು ರಕ್ಷಣೆನೇ ಇಲ್ಲ? ದಲಿತರಿಗೆ ಈ ಥರ ದೌರ್ಜನ್ಯ ಆಗ್ತೈತೆ ಅಂದರೆ ಮತ್ತೆ ದಲಿತರು ರಕ್ಷಣೆ ಮಾಡ್ಯಾರ ಯಾರು? ಹಾಂ, ಅವ್ರನ್ನ ಈ ಕಡೆ ರೂಮ್ನಿಂದ ಆ ಕಡೆ ಕರ್ಕೊಂಡು ಹೋಗಿ ಅವ್ರದನ್ನು ಊಟ ಕೊಟ್ಟಿಲ್ಲ. ಅವ್ರನ್ನ ಇಷ್ಟೊತ್ತು ಕುನ್ಸ ರೈಟ್ಸ್ ಇಲ್ಲ. FIR ಆದಮೇಲೆ ಕಾನೂನು ಏನು ಹೇಳ್ತಾ ನಾನು ಹೇಳಿದ್ದೀನಿ, ಆಯ್ತಪ್ಪ ನೀನು ಕಾನೂನು ಹೇಳ್ತಾ ಕಾನೂನು ಪ್ರಕಾರ ಮಾಡು ಅಂತ ಹೇಳಿದೆ. ಮತ್ತು ಇಷ್ಟ ಮಟ್ಟ ಯಾಕೆ ಕುಣಿಸಿದಾರೆ ಅವರು? ಮತ್ತು ಇದು ಅನ್ಯಾಯ ಅಲ್ಲ? ಆಮೇಲೆ ಇಡೀ ತಾಲೂಕಾದ್ಯಂತ ಏನು ಅಕ್ರಮ ಮರಳು ಗಣಿಗಾರಿಕೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಇವ್ರಿಗೆ ರೊಕ್ಕ ಕೊಟ್ಟವ್ರನ್ನ ಬಿಡೋದು, ರೊಕ್ಕ ಕೊಡದೆ ಹಿಡ್ಕೊಂಬಂದು ಬೂಟ್ಲು ಹೊಡೆಯೋದು. ಇದು ಈ ಥರ ಅನ್ಯಾಯ ಈ ಕೂಡಲೇ ನಿಲ್ಲಬೇಕು. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು ಇರಲಿ, ಯಾರು ಸಾಮಾನ್ಯ ಜನ ಇರಲಿ, ಯಾರ ಮೇಲೂ ಕೂಡ ಈ ಕ್ಷೇತ್ರದ ಅನ್ಯಾಯಕ್ಕೆ ನಾವು ಬಿಡಲ್ಲ. ಇದು ನಾವು ಇವತ್ತೇನು ಕುಂತಿದ್ದೇವೆ, ಎಲ್ಲೇ ಇವತ್ತು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಅನ್ಯಾಯ ಆದರೆ ಅಲ್ಲಿ ಹೋಗ್ತಾನೆ, ಪ್ರತಿಭಟನೆ ಮಾಡ್ತಾನೆ, ಅವ್ನಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡ್ತಾನೆ. ಅಧಿಕಾರಿಗಳ ಕರ್ತವ್ಯ ರಕ್ಷಣೆ ಕೊಡೋಕ್ಕಿರೋದು, ಹೊಡೆಯೋಕ್ಕಲ್ಲ. ಇಂಥ ಭ್ರಷ್ಟ ಅಧಿಕಾರಿ ಈ ಕೂಡಲೇ ಸಸ್ಪೆಂಡ್ ಆಗಬೇಕು. ಇಲ್ಲಿ ಎಲ್ಲೋ ದಾದಾಗಿರಿ ಮಾಡ್ದಂಗೆ ಇಲ್ಲಿ ರಾಣೆಬೆನ್ನೂರಿಗೆ ಬಂದು ದಾದಾಗಿರಿ ಮಾಡ್ತಾನೆ ನಡೆಯಂಗಿಲ್ಲ. ಇಲ್ಲಿ ಏನಿದ್ರು ಅಣ್ತಂಬಳಾಗಿ ವಿಶ್ವಾಸದಲ್ಲಿ ಪ್ರೀತಿ ವಿಶ್ವಾಸವಾಗಿದ್ದ ಮಾತ್ರ ನೌಕರಿ ಮಾಡೋಕ್ಕೆ ಸಾಧ್ಯ ಐತಿ. ಇಲ್ಲಿ ನಾನು ಅಲ್ಲಿ ಹಂಗೆ ಮಾಡೇನಿ, ಇಲ್ಲಿ ಹಿಂಗೆ ಮಾಡೇನಿ ನಡೆಯಲ್ಲ. ನಿಮಗೆ ಸರ್ಕಾರ ಹುದ್ದೆ ಕೊಟ್ಟಿರೋದು ಸಾರ್ವಜನಿಕ ರಕ್ಷಣೆ ಮಾಡೋಕ್ಕೆ, ಸಾರ್ವಜನಿಕ ಹೊಡೆಯೋಕ್ಕಲ್ಲ. ನೀವು ಎಲ್ಲೇನೋ ದಾದಾಗಿರಿ ಮಾಡಿರ್ಬೋದು, ಇಲ್ಲಿ ನಮ್ಮ ಹತ್ರ ನಡೆಯಲ್ಲ ದಾದಾಗಿರಿ. ಏನೇನು ತಲೆ ಹಿಡಿಯೋ ಬದುಕೆಲ್ಲ ಮಾಡ್ತಾಯಿದ್ರೆ ಏನು ಗೊತ್ತಿಲ್ಲ. ಹಾಂ, ಅವ್ರಿಗೆ ತಾಕತ್ತಿದ್ರೆ ಅವ್ರನ್ನೇನು ಹೊಡೆದಾರಲ್ಲ, ತಾಕತ್ತಿದ್ರೆ ಏನು ಇಟಾಚಿ ಹೊಳೆ ದಂಡೆಯಲ್ಲಿ JCB ಸ್ಟಾರ್ಟ್ ಅದಾವಲ್ಲ, ಹೋಗಿ ಹಂಗೆ ಅವ್ರನ್ನ ಕರ್ಕೊಂಬರ್ಲಿ, ಕರ್ಕೊಂಬಂದು ಕುಂದಿಸ್ಲಿ, ಅವ್ರ ಮೇಲೆ ದೌರ್ಜನ್ಯ ಮಾಡಲಿ. ಈ ಬಡಬಾಯಿಗಳ ಮೇಲೆ, ದಲಿತರ ಮೇಲೆ ದೌರ್ಜನ್ಯ ಮಾಡೋದಾ? ಈ ಕ್ಷೇತ್ರದ ಏನೇನು ನಡೀತೈತೆ ಅಂತ ಗೊತ್ತಿಲ್ಲ ಅವನಿಗೆ. ಈ ಕೂಡಲೇ ಅದು ಬಂದಾಗಬೇಕು. ನಮ್ಮ ಏನು ಕಾರ್ಯಕರ್ತ ಇವತ್ತು ಅನ್ಯಾಯ ಆಗಿದೆ, ಅದು ನ್ಯಾಯ ಸಿಗೋರಿಗೆ, ಅಧಿಕಾರಿ ಸಸ್ಪೆಂಡ್ ಆಗೋರಿಗೆ ನಾವು ಎದ್ದು ಹೋಗೋ ಪ್ರಶ್ನೆ ಇಲ್ಲ. ಬೆಳಗ್ಗೆ ಇಡೀ ನನ್ನ ಕ್ಷೇತ್ರದಂಥ ಕಾರ್ಯಕರ್ತರಿಗೆ ನಾನು ಕರೆ ಮಾಡ್ತೀನಿ. ಎಲ್ಲರೂ ಬರ್ತಾರೆ, ದೊಡ್ಡ ಮಾಡ್ತಾರೆ, ಹೋರಾಟ ಮಾಡ್ತೇವೆ. ಅದು ಎಷ್ಟು ದಿವಸನಾರ ಆಗಲಿ ಸಸ್ಪೆಂಡ್, ನಾವು ಅಲ್ಲಿವರೆಗೂ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅಪ್ಪ ನನಗೆ ಫೋನ್ ಮಾಡಿದ್ರು ಅವತ್ತು ಅವರು. ನಾನು ಊರಲ್ಲಿ ಇರಲಿಲ್ಲ. ನಾನು ಊರಲ್ಲಿದ್ದರೆ ಆ ಕ್ಷಣಕ್ಕೆ ಹೋಗಿ ಅದಕ್ಕೆ ಏನು ನ್ಯಾಯ ಕೊಡಿಸ್ತಿದ್ದೆ. ನನ್ನ ಗಮನಕ್ಕೆ ಬಂದಿದೆ. ನಾನು ಊರಲ್ಲಿ ಇರಲಿಲ್ಲ. ಸುಮಾರು 400-500 ಕಿಲೋಮೀಟರ್ ದೂರ ಇದ್ದೆ. ನಾನು ಅಲ್ಲಿಂದ ಬರೋದು ಲೇಟ್ ಆಗುತ್ತಪ್ಪ, ನೀವೆಲ್ಲ ಕಾರ್ಯವನ್ನು ಮುಗಿಸಿ ನಾನು ಮನೆಗೆ ಬಂದು ಹೋಗ್ತೇನೆ ಅಂತ ಹೇಳಿದ್ದೀನಿ. ನನ್ನ ವಿಚಾರ ನನ್ನ ಕಿವಿಗೆ ಏನು ಬೀಳುತ್ತೆ, ಅದು ಯಾವುದೇ ಆಗಲಿ ನಾವು ಅದನ್ನ ಹೋರಾಟ ಮಾಡಿ ಫಲ ತಗೊತ ಹೊರತು ಬಿಡೋದಿಲ್ಲ. ನನಗೇನಾದ್ರು ನಮ್ಮ ಗಮನಕ್ಕೆ ಏನಾರು ಆಗಿದ್ರೆ ನನಗೆ ಗೊತ್ತಿಲ್ಲ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ.
ಇನ್ನು ಏತಕ್ಕಾಗಿ ಕಾಯುತ್ತೀರಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.